ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಕರಕ್ಕಂ ಸ್ಟೋರಿನ ನೋಡೋಣ. ಇದೊಂದು ಹಾರರ್ ಕಾಮಿಡಿ ಮೂವಿ ಆಗಿದೆ. ಸೊ ಮೂವಿ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ವಾಯ್ಸ್ ಓವರ್ ಮೂಲಕ ಆತ್ಮಗಳ ಬಗ್ಗೆ ಹೇಳ್ತಾರೆ. ಮನುಷ್ಯನನ್ನ ಹೊರತುಪಡಿಸಿ ಭೂಮಿಯಲ್ಲಿ ತುಂಬಾ ಜೀವಿಗಳಿವೆ. ಅದರ ಜೊತೆಗೆ ಭೂತಾತ್ಮ ಮತ್ತು ಪ್ರೇತಾತ್ಮ ಕೂಡ ಮನುಷ್ಯನ ಜೊತೆ ಭೂಮಿ ಮೇಲೆ ವಾಸ ಮಾಡುತ್ತೆ. ಆದ್ರೆ ಮನುಷ್ಯ ಅದನ್ನೆಲ್ಲ ನಂಬಲ್ಲ, ಏಕೆಂದ್ರೆ ಅವನು ಕೇವಲ ಕಣ್ಣಿಂದ ನೋಡಿದನ್ನ ಮಾತ್ರ ನಂಬ್ತಾನೆ. ಆದ್ರೆ ಸತ್ಯ ಏನಂದ್ರೆ ಆತ್ಮಗಳು ನಮ್ಮ ಸುತ್ತಮುತ್ತಲೇ ಇರ್ತವೆ. ಅವು ನಿರಂತರವಾಗಿ ನಮ್ಮನ್ನ ಭಯಪಡಿಸೋಕೆ ವಿವಿಧ ಕೆಲಸಗಳನ್ನ ಮಾಡ್ತಿರ್ತವೆ ಅಂತ ಹೇಳ್ತಾರೆ. ಈಗ ಸೀನಿಲಿಂದ ಕೊಚ್ಚಿ ಕಡೆ ಶಿಫ್ಟ್ ಆಗುತ್ತೆ. ಕೊಚ್ಚಿಯಲ್ಲಿ ನಮಗೆ ಒಂದು ಗ್ರೇವ್ ಯಾರ್ಡ್ ನ ತೋರಿಸ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಈತ ಫುಲ್ ಆಗಿ ಕುಡಿದಿರ್ತಾನೆ. ಈತನ ವೈಫ್ ಸತ್ತೋಗಿರ್ತಾಳೆ. ಆತ ತನ್ನ ವೈಫ್ ಸಮಾಧಿ ಮುಂದೆ ಬಂದು ಆಕೆ ಜೊತೆ ಮಾತಾಡ್ತಾನೆ. ಇನ್ನು ಈತ ಅಲ್ಲಿಂದ ಹೋಗ್ತಿದ್ದಾಗ ಅಲ್ಲಿ ಗ್ರೇವ್ ಯಾರ್ಡ್ ಹತ್ರ ಒಂದು ಕ್ರಾಸ್ ನ ಮುಟ್ತಾನೆ. ಅದು ಸ್ವಲ್ಪ ಲೈಟ್ ಆಗಿ ಬೆಂಡ್ ಆಗುತ್ತೆ. ಆದ್ರೆ ಆತ ಅದನ್ನ ಗಮನಿಸದೆ ಹಾಗೆ ಹೋಗ್ಬಿಡ್ತಾನೆ. ಇನ್ನು ಆ ವ್ಯಕ್ತಿ ಅಲ್ಲಿಂದ ಹೋದ್ಮೇಲೆ ಆ ಕ್ರಾಸ್ ನೆಟ್ಟಾಗಿ ನಿಂತ್ಕೊಳ್ಳುತ್ತೆ. ಅಂದ್ರೆ ಅದು ತಂತಾನೆ ಸ್ಟ್ರೇಟ್ ಆಗ್ಬಿಡುತ್ತೆ. ಈಗ ಸೀನಿಲಿಂದ ಧನುಷ್ ಅನ್ನೋ ವ್ಯಕ್ತಿ ಕಡೆ ಶಿಫ್ಟ್ ಆಗುತ್ತೆ. ಈತ ಒಂದು ಡ್ಯಾನ್ಸ್ ಕ್ಲಾಸ್ ನ ನಡೆಸ್ತಿರ್ತಾನೆ. ಇನ್ನು ಅವನಿಗೆ ಪಿಂಕಿ ಅನ್ನೋ ಒಬ್ಬ ಲವರ್ ಕೂಡ ಇರ್ತಾಳೆ. ಆದ್ರೆ ಪಿಂಕಿಗೆ ಆಕೆ ಯಾಕೆ ಧನುಷ್ ಜೊತೆ ಇದ್ದಾಳೆ ಅಂತ ಆಕೆಗೆ ಅರ್ಥವಾಗ್ತಿರಲ್ಲ. ಆದ್ರೂ ಆಕೆ ನಾನು ಧನುಷ್ನ ಲವ್ ಮಾಡ್ತೀನಂತ ಅವನ ಜೊತೆ ಇರ್ತಾಳೆ. ಇನ್ನು ಇವತ್ತು 31st ನೈಟ್ ಆಗಿರುತ್ತೆ. ಅಂದ್ರೆ ನಾಳೆಯಿಂದ ನ್ಯೂ ಇಯರ್ ಸ್ಟಾರ್ಟ್ ಆಗೋದಲ್ಲಿರುತ್ತೆ. ಆಗ ಇವರೆಲ್ಲ ಸೇರಿ ನಾವು ಪಾರ್ಟಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಇವರ ಟೀಮ್ ಅಲ್ಲಿ ಪಿಂಕಿ, ಧನುಷ್ ಮತ್ತು ಇಬ್ಬರು ಟ್ವಿನ್ಸ್ ಇರ್ತಾರೆ. ಇಲ್ಲಿ ಧನುಷ್ ಮಾತಾಡ್ತಾ ನನ್ನ ಹತ್ರ ದುಡ್ಡಿಲ್ಲ, ನಾನು ನೆಕ್ಸ್ಟ್ ವರ್ಷ ನಿಮಗೆ ಪಾರ್ಟಿ ಕೊಡ್ತೀನಿ, ಈ ವರ್ಷ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಪಿಂಕಿ ಅವನಿಗೆ ಪರವಾಗಿಲ್ಲ, ನಾಳೆ ನೀನು ಒಂದು ಜಾಗಕ್ಕೆ ಬಂದ್ಬಿಡು, ನಾನು ನಿನಗೆ ಪಾರ್ಟಿ ಕೊಡ್ತೀನಿ ಅಂತ ಹೇಳ್ತಾಳೆ. ಇನ್ನು ಧನುಷ್ ಅಲ್ಲಿಂದ ತನ್ನ ಮನೆಗೆ ಬರ್ತಾನೆ. ಧನುಷ್ ಮನೆಯಲ್ಲಿ ಅವನ ಅಪ್ಪ, ಅಮ್ಮ ಮತ್ತು ಒಬ್ಬ ತಂಗಿ ಇರ್ತಾಳೆ. ಧನುಷ್ ತನ್ನ ಮನೆಗೆ ಯಾವಾಗ ಒಂದ್ಸಲ ಬರ್ತಿರ್ತಾನೆ, ಯಾಕಂದ್ರೆ ಅವನು ಮನೆಗೆ ಬಂದಾಗ ಅವನ ತಾಯಿ ಮನೆ ಖರ್ಚಿಗೆ ದುಡ್ಡು ಕೊಡುವಂತೆ ಕೇಳ್ತಿರ್ತಾಳೆ. ಆದ್ರೆ ಧನುಷ್ ಹತ್ರ ಯಾವತ್ತೂ ದುಡ್ಡಿರಲ್ಲ. ಅವನು ಖರ್ಚಿಗೆ ದುಡ್ಡು ಕೊಡೋಕಾಗ್ತಿರಲ್ಲ. ಅದಕ್ಕೆ ಅವನು ಕಿರಿಕಿರಿಯಿಂದ ಸಾಕಾಗಿ ಮನೆಗೇನೆ ಬರ್ತಿರಲ್ಲ. ಇನ್ನೊಂದು ಕಡೆ ನಮಗೆ ಒಂದು ಹಳೆ ಲಾಡ್ಜ್ ನ ತೋರಿಸ್ತಾರೆ. ಇಲ್ಲಿ ಕೂಡ ಕೆಲವು ಜನಗಳು ಪಾರ್ಟಿಗಾಗಿ ರೆಡಿ ಮಾಡ್ತಿರ್ತಾರೆ. ಇನ್ನು ಧನುಷ್ ಆಗಾಗ ಈ ಲಾಡ್ಜ್ ಗೆ ಬಂದು ಹೋಗ್ತಿರ್ತಾನೆ. ಏಕೆಂದ್ರೆ ಈ ಲಾಡ್ಜ್ ಅಲ್ಲಿ ಧನುಷ್ ಫ್ರೆಂಡ್ ಒಬ್ಬಾತ ರೂಮ್ ಮಾಡ್ಕೊಂಡು ಇರ್ತಾನೆ. ಈಗ ಧನುಷ್ ಅಲ್ಲಿ ಬಂದು ಡ್ರಿಂಕ್ ಮಾಡಿ ಮಲ್ಕೊಂಡ್ಬಿಡ್ತಾನೆ. ಇನ್ನು ಧನುಷ್ಗೆ ಎಚ್ಚರಿಕೆ ಆದಾಗ ರಾತ್ರಿ ಆಗಿರುತ್ತೆ. ಅವನ ರೂಮ್ ಮೇಲೆ ಒಂದು ಪಾರ್ಟಿ ನಡೀತಿರುತ್ತೆ. ಸೌಂಡ್ ಕೇಳಿ ಧನುಷ್ ಕೂಡ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಬಂದು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಧನುಷ್ ತುಂಬಾ ಎಂಜಾಯ್ ಮಾಡ್ತಿರ್ತಾನೆ. ಅದೇ ಟೈಮ್ ಅಲ್ಲಿ ಕೆಲವು ವ್ಯಕ್ತಿಗಳು ಅಲ್ಲಿಗೆ ಬರ್ತಾರೆ. ಇವರು ಬಂದು ಮ್ಯೂಸಿಕ್ ಬಾರಿಸುವವರ ಜೊತೆ ಜಗಳ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮಿಂದ ದುಡ್ಡು ತಗೊಂಡು ಇಲ್ಲಿ ಬಂದು ಮ್ಯೂಸಿಕ್ ಬಾರಿಸ್ತಿದ್ದೀರಾ, ನಮ್ಮ ಪ್ಲೇಸ್ ಗೆ ಬನ್ನಿ ಅಂತ ಜಗಳ ಮಾಡ್ತಿರ್ತಾರೆ. ಇನ್ನು ಇವರ ಮಾತು ಈಗ ವಾಗ್ವಾದಕ್ಕೆ ತಿರುಗುತ್ತೆ. ಇವರ ನಡುವೆ ಜಗಳ ಆಗುತ್ತೆ. ಇವರು ಒಬ್ಬರಿಗೊಬ್ಬರು ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವು ಜನ ಅಲ್ಲಿಂದ ಓಡೋಗ್ತಿರ್ತಾರೆ. ಇನ್ನು ಧನುಷ್ ಕೂಡ ತುಂಬಾ ಭಯವಾಗುತ್ತೆ. ಅವನು ಸೀದಾ ಅಲ್ಲಿಂದ ತನ್ನ ಜೀಪ್ ಹತ್ರ ಓಡಿ ಬರ್ತಾನೆ. ಇಲ್ಲಿ ಬಂದು ಅವನು ಜೀಪ್ ತೆಗೆದಿದ್ದಾಗ ಅಲ್ಲಿ ಕಾಜ್ ಅನ್ನೋ ಹುಡುಗ ಬರ್ತಾನೆ. ಈತ ಬಂದು ಕಾರ್ ಒಳಗೆ ಕೂತ್ಕೋತಾನೆ. ಈತ ಧನುಷ್ಗೆ ನೀನು ಇಲ್ಲಿಂದ ಬೇಗ ಹೋಗು, ಅವರು ನಮ್ಮನ್ನ ಹೊಡೆಯೋಕೆ ಬರ್ತಿದ್ದಾರೆ ಅಂತ ಹೇಳ್ತಾನೆ. ಆದ್ರೆ ಧನುಷ್ಗೆ ಆತ ಯಾರು ಅಂತ ಗೊತ್ತಿರಲ್ಲ. ಆದ್ರೂ ಅವನು ತನ್ನ ಗಾಡಿಯಲ್ಲಿ ಅವನನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಈಗ ಇವರಿಗೆ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗಲ್ಲ. ಅವರು ಡ್ರೈವ್ ಮಾಡ್ಕೊಂಡು ಒಂದು ಸಮಾಧಿ ಹತ್ರ ಬರ್ತಾರೆ. ಇದು ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ ಅದೇ ಗ್ರೇವ್ ಯಾರ್ಡ್ ಆಗಿರುತ್ತೆ. ಇಲ್ಲಿ ಖಾಜಾ ಧನುಷ್ಗೆ ತನ್ನ ಪರಿಚಯ ಕೊಡ್ತಾನೆ ಮತ್ತು ತನ್ನ ಹತ್ರ ಒಂದು ಡ್ರಿಂಕ್ ಬಾಟಲ್ ಇರುತ್ತೆ. ಅದನ್ನ ಧನುಷ್ಗೆ ಕೊಡ್ತಾನೆ. ನಾನೊಬ್ಬ ಆರ್ಟಿಸ್ಟ್, ನಮ್ಮಿಬ್ಬರ ಪಾರ್ಟಿ ಇವತ್ತು ಇಲ್ಲೇ ಮಾಡೋಣ ಅಂತ ಹೇಳ್ತಾನೆ. ಆಗ ಧನುಷ್ ಕೂಡ ಖಾಜಾಗೆ ತನ್ನ ಬಗ್ಗೆ ಹೇಳಿ ಆ ಡ್ರಿಂಕ್ಸ್ ನ ತಗೋತಾನೆ. ಈಗ ಇವರಿಬ್ಬರು ಇಲ್ಲಿ ಕುಡಿತಾರೆ. ಇನ್ನು ಸ್ವಲ್ಪ ಹೊತ್ತು ಕುಡಿದ ಮೇಲೆ ಇವರು ಇಲ್ಲೇ ಮಲ್ಕೋತಾರೆ. ಇನ್ನು ಅರ್ಧರಾತ್ರಿ ಆದಾಗ ಇವರಿಗೆ ಸಡನ್ ಆಗಿ ಎಚ್ಚರಿಕೆ ಆಗುತ್ತೆ. ಇವರು ಆಲ್ರೆಡಿ ಕುಡಿದಿದ್ದರಿಂದ ನಶೆಯಲ್ಲಿ ಮಾತಾಡ್ತಿರ್ತಾರೆ. ಆಗ ಇವರಿಗೆ 5 ಸಮಾಧಿಗಳು ಕಾಣುತ್ತೆ. ಆ ಸಮಾಧಿಗಳ ಮೇಲೆ ಸ್ಟೀಲ್ ಇಂದ ಮಾಡಿದ ಒಂದು ಕ್ರಾಸ್ ಅನ್ನ ಇಟ್ಟಿರ್ತಾರೆ. ಆಗ ಧನುಷ್ ಖಾಜಾಗೆ ಸಮಾಧಿಗಳಂದ್ರೆ ಎಲ್ಲ ಈಕ್ವಲ್ ಆಗಿರ್ಬೇಕು, ಕೇವಲ ಈ 5 ಸಮಾಧಿಗಳಲ್ಲಿ ಮಾತ್ರ ಸ್ಟೀಲ್ ನ ಕ್ರಾಸ್ ನ ಇಟ್ಟಿದ್ದಾರೆ, ಇದು ಸರಿಯಲ್ಲ ಅಂತ ಹೇಳಿ ಅದನ್ನ ಕಿತ್ತಿ ಬಿಸಾಕ್ತಾರೆ. ಇನ್ನು ತಾವು ಮಾಡಿದ ಕೆಲಸಕ್ಕೆ ತುಂಬಾ ಖುಷಿ ಆಗ್ತಾರೆ. ಆಮೇಲೆ ಮತ್ತೆ ಡ್ರಿಂಕ್ ಮಾಡಿ ಅಲ್ಲೇ ಮಲ್ಕೋತಾರೆ. ಇನ್ನು ಅದೇ ಟೈಮ್ ಅಲ್ಲಿ ಪಿಂಕಿ ಕೂಡ ಧನುಷ್ಗೆ ಕಾಲ್ ಮಾಡ್ತಿರ್ತಾಳೆ. ಆದ್ರೆ ಅವನು ನಶೆಯಲ್ಲಿರ್ತಾನೆ. ಅದಕ್ಕೆ ಅವನು ಪಿಂಕಿ ಕಾಲ್ ನ ಕಟ್ ಮಾಡ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಧನುಷ್ಗೆ ನಶೆ ಇಳಿಯುತ್ತೆ. ಅವನಿಗೆ ಎಚ್ಚರಿಕೆ ಆಗುತ್ತೆ. ಅವನು ಖಾಜಾಗೆ ನಡಿ ನಾವಿಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ಆಗ ಖಾಜಾ ಧನುಷ್ಗೆ ನಾವು ಒಂದು ಕೆಲಸ ಮಾಡೋಣ, ಈ ಕ್ರಾಸ್ ಗಳನ್ನ ತಗೊಂಡೋಗಿ ಮಾರ್ಬಿಡೋಣ, ಅದರಿಂದ ಸ್ವಲ್ಪ ದುಡ್ಡು ಸಿಗುತ್ತೆ, ನನಗೂ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಧನುಷ್ ಕೂಡ ಅವನಿಗೆ ಹೆಲ್ಪ್ ಮಾಡ್ತಾನೆ. ಯಾಕಂದ್ರೆ ಅವನಿಗೂ ಕೂಡ ದುಡ್ಡಿನ ಅವಶ್ಯಕತೆ ಇರುತ್ತೆ. ಈಗ ಇವರು ಅಲ್ಲಿಂದ ಮತ್ತೆ ಅದೇ ಲಾಡ್ಜ್ ಗೆ ಬರ್ತಾರೆ. ಇಲ್ಲಿ ಬಂದು ನೋಡಿದಾಗ ಇಲ್ಲಿ ತುಂಬಾ ಜನರಿಗೆ ಗಾಯಗಳಾಗಿರುತ್ತೆ. ಅವರು ಅಲ್ಲೇ ಬಿದ್ದಿರ್ತಾರೆ. ಇಲ್ಲಿ ಧನುಷ್ಗೆ ಒಂದು ವಿಷಯ ನೆನಪಾಗುತ್ತೆ. ನನ್ನ ರೂಮ್ ಕೀ ಕಳೆದೋಗಿದೆ, ಅದನ್ನ ನಾವು ಸಮಾಧಿಯಲ್ಲೇ ಬಿಟ್ಟಿರ್ಬೇಕು ಅಂತ ಹೇಳ್ತಾನೆ. ಆಗ ಖಾಜಾ ಅವನಿಗೆ ಪರವಾಗಿಲ್ಲ, ಇವತ್ತು ರಾತ್ರಿ ನೀನು ನನ್ನ ರೂಮ್ ಅಲ್ಲಿ ಮಲ್ಕೋ, ನಾಳೆ ಬೆಳಗ್ಗೆ ಹೋಗಿ ಹುಡ್ಕೋಣ ಅಂತ ಹೇಳ್ತಾನೆ. ಧನುಷ್ ಖಾಜಾ ರೂಮ್ ಒಳಗೆ ಬಂದಾಗ ಅಲ್ಲಿ ತುಂಬಾ ಪೇಂಟಿಂಗ್ಸ್ ಇರುತ್ತೆ. ಅದನ್ನೆಲ್ಲ ಖಾಜಾನೆ ಮಾಡಿರ್ತಾನೆ. ಆ ಪೇಂಟಿಂಗ್ಸ್ ನೋಡಿ ಧನುಷ್ ತುಂಬಾ ಖುಷಿ ಆಗ್ತಾನೆ. ನಿನ್ನ ತುಂಬಾ ಒಳ್ಳೆ ಆರ್ಟಿಸ್ಟ್ ಅಂತ ಹೇಳ್ತಾನೆ. ಆಮೇಲೆ ಇವರಿಬ್ಬರು ಇಲ್ಲೇ ಮಲ್ಕೋತಾರೆ. ಧನುಷ್ಗೆ ಗಾಢವಾಗಿ ನಿದ್ದೆ ಬರುತ್ತೆ. ಆಗ ಸಡನ್ ಆಗಿ ಆ ರೂಮಿಗೆ 5 ಜನ ವ್ಯಕ್ತಿಗಳು ಬರ್ತಾರೆ. ಇದನ್ನು ನೋಡಿ ಖಾಜಾ ಅವರಿಗೆ ಬೈತಾನೆ. ನೀವ್ಯಾಕೆ ನಮ್ಮ ರೂಮಿಗೆ ಬಂದ್ರಿ, ಇಲ್ಲಿಂದ ನಡೀರಿ ಅಂತ ಅವರನ್ನ ಹೊರಗೆ ಹಾಕ್ತಾನೆ. ಆದ್ರೆ 5 ಜನ ಎಲ್ಲಿಗೂ ಹೋಗಲ್ಲ. ಅವರು ಅದೇ ಲಾಡ್ಜ್ ಅಲ್ಲಿ ಆ ಕಡೆ ಈ ಕಡೆ ತಿರುಗಾಡ್ತಿರ್ತಾರೆ. ಇನ್ನು ಅವರ ಬಟ್ಟೆ ಕೂಡ ವಿಚಿತ್ರವಾಗಿರುತ್ತೆ. ಅವರು ಡಿಸ್ಕೋ ಡ್ಯಾನ್ಸ್ ಮಾಡುವಂತ ಬಟ್ಟೆಗಳನ್ನ ಹಾಕೊಂಡಿರ್ತಾರೆ. ಇನ್ನು ಬೆಳಗ್ಗೆ ಆದಾಗ ಪಿಂಕಿ ಧನುಷ್ಗೆ ಕಾಲ್ ಮಾಡ್ತಾಳೆ. ಅವನಿಗೆ ಕಾಲ್ ಮಾಡಿ ತುಂಬಾ ಬೈತಾಳೆ.
ಆಗ ಅಲ್ಲಿ ಖಾಜಾ ಬರ್ತಾನೆ. ಖಾಜಾ ಧನುಷ್ಗೆ ಆ ಕ್ರಾಸ್ ಗಳನ್ನ ಕೊಡ್ತಾನೆ. ನಾನು ಒಬ್ಬ ವ್ಯಕ್ತಿ ಜೊತೆ ಮಾತಾಡಿದ್ದೀನಿ, ನಾವು ಅಲ್ಲಿಗೆ ಹೋಗಿ ಕ್ರಾಸ್ ಗಳನ್ನ ಮಾರ್ಬಿಡೋಣ ಅಂತ ಹೇಳ್ತಾನೆ. ಈಗ ಇವರಿಬ್ಬರು ಸೇರಿ ಆ ಕ್ರಾಸ್ ನ ತಗೊಂಡು ಒಬ್ಬ ವ್ಯಕ್ತಿ ಹತ್ರ ಹೋಗ್ತಾರೆ. ಅಲ್ಲಿ ಬಂದು ನೋಡಿದಾಗ ಅಲ್ಲಿ ತುಂಬಾ ಜನ ಗುಂಪಾಗಿ ಸೇರ್ಕೊಂಡಿರ್ತಾರೆ. ಇದನ್ನ ನೋಡಿ ಖಾಜಾ ಇಲ್ಲಿ ಏನಾದ್ರೂ ಸೇಲ್ ನಡೀತಿರ್ಬೋದಾ ಅಂತ ಹತ್ರ ಹೋಗಿ ನೋಡ್ತಾನೆ. ಆದ್ರೆ ಹತ್ರ ಹೋಗಿ ನೋಡಿದಾಗ ಅವನು ಯಾರ ಜೊತೆ ಫೋನಲ್ಲಿ ಮಾತಾಡಿದ್ನೋ ಆ ವ್ಯಕ್ತಿ ಸತ್ತೋಗಿರ್ತಾನೆ. ಇದನ್ನ ನೋಡಿ ಖಾಜಾಗೆ ಶಾಕ್ ಆಗುತ್ತೆ. ಅವನು ಸೀದಾ ಧನುಷ್ ಹತ್ರ ಬರ್ತಾನೆ. ಅವನು ಧನುಷ್ಗೆ ಆ ವ್ಯಕ್ತಿ ಸತ್ತೋಗಿದ್ದಾನೆ, ನಾವು ಈ ಕ್ರಾಸ್ ಗಳನ್ನ ಮಾರೋಕೆ ಬೇರೆ ಕಡೆ ಎಲ್ಲಾದ್ರೂ ನೋಡ್ಬೇಕು ಅಂತ ಹೇಳ್ತಾನೆ. ಈಗ ಧನುಷ್ ಕಾರ್ ಓಡಿಸ್ತಿದ್ದಾಗ ಖಾಜಾಗೆ ನಾನು ನನ್ನ ಕೀನ ಗ್ರೇವ್ಯಾರ್ಡ್ ಅಲ್ಲಿ ಮರೆತು ಬಂದಿದ್ದೀನಿ, ಹೋಗಿ ಕೀ ತಗೊಂಡು ಬರೋಣ ಅಂತ ಹೇಳ್ತಾನೆ. ಆದ್ರೆ ಖಾಜಾ ಸದ್ಯ ನಾವು ರೂಮ್ಗೆ ಹೋಗೋಣ, ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಮಗೆ ಆ ಗ್ರೇವ್ಯಾರ್ಡ್ ನ ತೋರಿಸ್ತಾರೆ. ಇಲ್ಲಿ ಪೊಲೀಸರು ಬಂದಿರ್ತಾರೆ. ಏಕೆಂದ್ರೆ ಆ ಗ್ರೇವ್ಯಾರ್ಡ್ ನ ಇನ್ಚಾರ್ಜ್ ಆಗಿದ್ದ ಫಾದರ್ ಪೊಲೀಸರನ್ನ ಕರೆದಿರ್ತಾನೆ. ಏಕೆಂದ್ರೆ ಅಲ್ಲಿಂದ 4 ಸ್ಟೀಲ್ ನ ಕ್ರಾಸ್ ಗಳು ಕಾಣೆಯಾಗಿರ್ತವೆ. ಆತ ಪೊಲೀಸರಿಗೆ ನೀವು ಆದಷ್ಟು ಬೇಗ ಕಳ್ಳರನ್ನ ಹುಡುಕ್ಬೇಕು ಅಂತ ಹೇಳ್ತಾನೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಧನುಷ್ ಮತ್ತು ಖಾಜಾ ಬರ್ತಾರೆ. ಇವರು ಪೊಲೀಸರನ್ನು ನೋಡಿ ತುಂಬಾ ಭಯಪಡ್ತಾರೆ. ಖಾಜಾಗೆ ಎಲ್ಲಾ ಸಿಚುವೇಶನ್ ಅರ್ಥವಾಗಿರುತ್ತೆ. ಪೊಲೀಸರನ್ನ ಫಾದರೇ ಕರೆದಿರ್ಬೇಕು, ನಾವಿಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ಈಗ ಅವರು ಪ್ರೇಯರ್ಗೆ ಬಂದಿರೋ ತರ ನಾಟಕ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ಈಗ ಇವರು ಒಂದು ಕಡೆ ನಿಂತು ಮಾತಾಡ್ತಾರೆ. ಖಾಜಾ ಧನುಷ್ಗೆ ಆ ವ್ಯಕ್ತಿ ಸಾಯೋಕೆ ಈ ಕ್ರಾಸ್ ಗಳೇ ಕಾರಣ ಆಗಿರ್ಬೋದಾ ಅಂತ ಹೇಳ್ತಾನೆ. ಏಕೆಂದ್ರೆ ಈ ಕ್ರಾಸ್ ಗಳು ಸಿಕ್ಕಿದ ಮೇಲೆ ನಮಗೆ ಎಲ್ಲಾ ಪ್ರಾಬ್ಲಮ್ ಆಗ್ತಿದೆ. ಇನ್ನು ಆ ವ್ಯಕ್ತಿಗೆ ಕ್ರಾಸ್ ನ ಮಾರೋಕೆ ಹೋದಾಗ ಆತ ಕೂಡ ಸತ್ತೋದ. ಈ ಕ್ರಾಸ್ ನ ನಾವು ಯಾವ ಸಮಾಧಿಯಿಂದ ತೆಗೆದಿದ್ದೇವೋ ಅವರು ದೆವ್ವ ಆಗಿ ನಮ್ಮ ಹಿಂದೆ ಬರಬಹುದು. ಅದಕ್ಕೆ ನಾವು ಈ ಕ್ರಾಸ್ ಅನ್ನ ಮಾರೋದು ಬೇಡ, ಇದನ್ನ ಯಾವ್ದಾದ್ರೂ ನದಿಯಲ್ಲಿ ಬಿಸಾಕ್ಬಿಡೋಣ ಅಂತ ಹೇಳ್ತಾನೆ. ಇನ್ನು ರಾತ್ರಿ ಆದಾಗ ಇವರು ಆ ಕ್ರಾಸ್ ನ ಬಿಸಾಕೋಕೆ ಒಂದು ನದಿ ಹತ್ರ ಹೋಗ್ತಾರೆ. ಆದ್ರೆ ಅವರು ಕ್ರಾಸ್ ನ ಬಿಸಾಕೋಕೆ ಗಾಡಿ ಓಪನ್ ಮಾಡಿದಾಗ ಅದರಲ್ಲಿ ಅದೇ 5 ಜನ ಇರ್ತಾರೆ. ಇದನ್ನ ನೋಡಿ ಖಾಜಾ ಮತ್ತು ಧನುಷ್ ತುಂಬಾ ಭಯಪಡ್ತಾರೆ. ಇವರು ಯಾಕೆ ನಿನ್ನೆ ರಾತ್ರಿಯಿಂದ ನಮ್ಮ ಹಿಂದೆ ಬಿದ್ದಿದ್ದಾರೆ ಅಂತ ಅನ್ಕೋತಾರೆ. ಆಕ್ಚುಲಿ ಧನುಷ್ ಮತ್ತು ಖಾಜಾ ಇವರು ನಿನ್ನೆ ರಾತ್ರಿ ಜಗಳ ಮಾಡೋಕೆ ಬಂದ ಅದೇ ಟೀಮ್ ನವರು ಆಗಿರ್ಬೋದು ಅಂತ ಅನ್ಕೊಂಡಿರ್ತಾರೆ. ಅದಕ್ಕೆ ಇವರನ್ನ ನೋಡಿ ಅಲ್ಲಿಂದ ಭಯದಿಂದ ಓಡ್ತಿರ್ತಾರೆ. ಆದ್ರೆ ಸ್ವಲ್ಪ ಹೊತ್ತು ಬಿಟ್ಟು ತಮ್ಮ ಗಾಡಿ ಹತ್ರ ಬಂದಾಗ 5 ಜನ ಇವರಿಗೆ ಕಾಣಲ್ಲ. ಆಗ ಅವರು ಎಲ್ಲಾದ್ರೂ ನಮ್ಮನ್ನ ಹುಡ್ಕೊಂಡು ಹೋಗಿರ್ಬೋದು, ನಾವಿಲ್ಲಿಂದ ಎಸ್ಕೇಪ್ ಆಗೋಣ ಅಂತ ತಮ್ಮ ಗಾಡಿನ ಹಾಕೊಂಡು ಮತ್ತೆ ಅಲ್ಲಿಂದ ಹೋಗ್ತಿರ್ತಾರೆ. ಇನ್ನು ಇವರು ದಾರಿಯಲ್ಲಿ ಹೋಗ್ತಿದ್ದಾಗ ಪೊಲೀಸ್ ಚೆಕಿಂಗ್ ನಡೀತಿರುತ್ತೆ. ಪೊಲೀಸರು ಇವರನ್ನ ಚೆಕ್ ಮಾಡಿದಾಗ ಇವರು ಡ್ರಿಂಕ್ ಮಾಡಿರ್ತಾರೆ. ಅದಕ್ಕೆ ಪೊಲೀಸರು ಇವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಪಿಂಕಿ ಬಂದು ಇವರನ್ನ ಬಿಡಿಸ್ತಾಳೆ. ಆಗ ಧನುಷ್ ಆಕೆನ ಗಾಡಿ ಹತ್ರ ಕರ್ಕೊಂಡು ಹೋಗಿ ಆ 5 ಜನರನ್ನ ತೋರಿಸ್ತಾನೆ. ಇವರು ನಿನ್ನೆ ರಾತ್ರಿಯಿಂದ ನಮ್ಮ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳ್ತಾನೆ. ಆದ್ರೆ ಶಾಕಿಂಗ್ಲಿ ಆ 5 ಜನ ಖಾಜಾ ಮತ್ತು ಧನುಷ್ಗೆ ಬಿಟ್ಟು ಪಿಂಕಿಗೆ ಕಾಣ್ತಿರಲ್ಲ. ಆಕೆ ಇವನು ಜಗ್ಗಿ ಕುಡಿದಿರಬೇಕು, ಅದಕ್ಕೆ ಇವನಿಗೆ ಹೀಗೆ ಅನಿಸ್ತಾ ಇದೆ. ಅದಕ್ಕೆ ನೀನು ಒಂದು ಕೆಲಸ ಮಾಡು, ಇವತ್ತು ಹೋಗಿ ಸುಮ್ನೆ ಮಲ್ಕೋ, ನಾಳೆ ನಾವು ಮಾತಾಡೋಣ ಅಂತ ಹೇಳ್ತಾಳೆ. ಈಗ ಇವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಇವರು ಅಲ್ಲಿಂದ ಲಾಡ್ಜ್ಗೆ ಬರ್ತಾರೆ. ಇಲ್ಲಿ ಬಂದು ಅಲ್ಲೇ ಇದ್ದ ಒಬ್ಬ ವ್ಯಕ್ತಿನ ಕರೀತಾರೆ ಮತ್ತು ಈ ಗಾಡಿಯಲ್ಲಿ ನಿನಗೆ 5 ಜನ ಕಾಣ್ತಿದಾರ ಅಂತ ಕೇಳ್ತಾರೆ. ಆದ್ರೆ ಆ ವ್ಯಕ್ತಿ ಗಾಡಿ ಒಳಗೆ ನೋಡಿದಾಗ ಅವನಿಗೆ ಯಾರು ಕಾಣಲ್ಲ. ಆಗ ಇವನು ಅವರಿಗೆ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ನಿಂದ ನಿಮಗೆ ಒಂದು ವಿಷಯನ ಹೇಳ್ತೀನಿ. ಆಕ್ಚುಲಿ ನಿಮಗೆ ಇಲ್ಯುಮಿನಾಟಿ ಆಗಿದೆ, ಅದಕ್ಕೆ ನೀವು ಸೈಕ್ಯಾಟ್ರಿಕ್ ಡಾಕ್ಟರ್ ನ ಹೋಗಿ ಮೀಟ್ ಆಗಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಮತ್ತು ಒಬ್ಬ ಸೈಕ್ಯಾಟ್ರಿಕ್ ನಂಬರ್ ಕೂಡ ಕೊಡ್ತಾನೆ. ಆತನ ಹೆಸರು ನಕುಲ್ ಆಗಿರುತ್ತೆ. ಆದ್ರೆ ಇವರು ಅವನ ಮಾತನ್ನ ಕೇಳಲ್ಲ. ಇನ್ನು ಸ್ವಲ್ಪ ಹೊತ್ತಾದಾಗ ಆ ಏರಿಯಾದ ಕರೆಂಟ್ ಹೋಗುತ್ತೆ ಮತ್ತು ಇವರಿಗೆ ವಿಚಿತ್ರವಾದ ಮ್ಯೂಸಿಕ್ ಕೂಡ ಕೇಳುತ್ತಿರುತ್ತೆ. ಆಗ ಖಾಜಾ ಧನುಷ್ಗೆ ನೀನು ಒಂದು ವಿಷಯ ಗಮನಿಸಿದ್ಯಾ, ನಾವು ಗ್ರೇವ್ಯಾರ್ಡ್ ನಿಂದ 5 ಕ್ರಾಸ್ ಗಳನ್ನ ತಗೊಂಡಿದ್ವಿ, ನಮಗೂ ಕೂಡ 5 ಜನರೇ ಕಾಣ್ತಿದ್ದಾರೆ, ಅವರೆಲ್ಲ ದೆವ್ವ ಆಗಿರ್ಬೋದಾ ಅಂತ ಹೇಳ್ತಾನೆ. ಇದನ್ನ ಕೇಳಿ ಧನುಷ್ ಅವನಿಗೆ ಬೈತಾನೆ. ನೀನು ನನಗೆ ಸುಮ್ಮನೆ ಹೆದರ್ಸಕ್ಕೆ ಟ್ರೈ ಮಾಡಬೇಡ, ನಾನು ಇಲ್ಲಿಂದ ಮನೆಗೆ ಹೋಗ್ತೀನಿ ಅಂತ ನಡ್ಕೊಂಡೆ ಅಲ್ಲಿಂದ ಹೋಗ್ತಿರ್ತಾನೆ. ಇನ್ನು ಅವನು ದಾರಿಯಲ್ಲಿ ಹೋಗ್ತಿದ್ದಾಗ ಬೆಂಕಿಗೆ ಕಾಲ್ ಮಾಡ್ತಾನೆ. ಇನ್ನು ಅದೇ ಟೈಮಲ್ಲಿ ಆ 5 ಜನ ಕೂಡ ಧನುಷ್ ನ ಫಾಲೋ ಮಾಡ್ತಿರ್ತಾರೆ. ಇದನ್ನ ನೋಡಿ ಧನುಷ್ಗೆ ತುಂಬಾ ಭಯವಾಗುತ್ತೆ. ಅವನು ಸೀದಾ ಮತ್ತೆ ಖಾಜಾ ಹತ್ರ ಓಡಿ ಬರ್ತಾನೆ. ಇಲ್ಲಿ ಬಂದು ಖಾಜಾಗೆ 5 ಜನ ನನ್ನ ಹಿಂದೆ ಬಿದ್ದಿದ್ದಾರೆ, ಹೇಗಾದ್ರೂ ಮಾಡಿ ನನ್ನ ಕಾಪಾಡು ಅಂತ ಹೇಳ್ತಾನೆ. ಆದ್ರೆ ಶಾಕಿಂಗ್ಲಿ ಆ 5 ಜನ ಖಾಜಾ ರೂಮ್ ಅಲ್ಲಿ ಕೂಡ ಇರ್ತಾರೆ. ಇದನ್ನ ನೋಡಿ ಖಾಜಾ ಅವರಿಗೆ ಅಷ್ಟಕ್ಕೂ ನಿಮಗೆ ಏನು ಬೇಕು, ನಮ್ಮ ಹಿಂದೆ ಯಾಕೆ ಬಿದ್ದಿದ್ದೀರಾ ಅಂತ ಕೇಳ್ತಾನೆ. ಆಗ ಅವರು ಒಟ್ಟಿಗೆ ಮಾತಾಡ್ತಾರೆ. ನಮಗೆ ವಾಪಸ್ ಹೋಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಖಾಜಾ ಮತ್ತು ಧನುಷ್ಗೆ ಏನು ಅರ್ಥವಾಗಲ್ಲ. ಇನ್ನು ಆ 5 ಜನ ಇವರ ಹಿಂದೆ ಬಿದ್ದಿರ್ತಾರೆ, ಯಾವಾಗ್ಲೂ ಇವರ ಜೊತೆನೆ ಇರ್ತಿರ್ತಾರೆ. ಇದರಿಂದ ಧನುಷ್ಗೆ ಸಾಕಾಗಿ ಖಾಜಾಗೆ ನಾವು ಅದೇ ಸೈಕ್ಯಾಟ್ರಿಕ್ ನಕುಲ್ ಹತ್ರ ಹೋಗೋಣ ಅಂತ ಹೇಳ್ತಾನೆ. ಈಗ ಇವರಿಬ್ಬರು ನಕುಲ್ ಹತ್ರ ಬರ್ತಾರೆ. ಇಲ್ಲಿ ಬಂದು ನಕುಲನ್ಗೆ ತಾವು ಮಾಡಿದ ಎಲ್ಲಾ ಕೆಲಸನ ಹೇಳ್ತಾರೆ ಮತ್ತು ನಮಗೆ ದೆವ್ವಗಳು ಕಾಣ್ತಾ ಇವೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ನಕುಲನ್ ಅವರಿಗೆ ನೀವು ಒಂದು ಕೆಲಸ ಮಾಡಿ, ನಾನು ನಿಮಗೆ ಒಂದು ಕ್ರಾಸ್ ಅನ್ನ ಕೊಡ್ತೀನಿ, ಅದನ್ನ ಹಾಕೊಳ್ಳಿ, ನಿಮಗೆ ದೆವ್ವಗಳು ಕಾಣಲ್ಲ ಅಂತ ಹೇಳ್ತಾನೆ. ಆದ್ರೆ ಇವರ ಹತ್ರ ನಕುಲನ್ಗೆ ಕೊಡಕ್ಕೆ ಫೀಸ್ ಇರಲ್ಲ. ಆಗ ಅವರು ತಮ್ಮ ಹತ್ರ ಇದ್ದ ಕ್ರಾಸ್ ನ ನಕುಲನ್ಗೆ ಕೊಡ್ತಾರೆ. ಇದೇ ನಿನ್ನ ಫೀಸ್ ಅಂತ ಹೇಳ್ತಾರೆ. ಇನ್ನು ಖಾಜಾ ಮತ್ತು ಧನುಷ್ ಮನೆಗೆ ಬಂದಾಗ ಅವರಿಗೆ ದೆವ್ವ ಕಾಣ್ತಿರಲ್ಲ. ಅವರು ತುಂಬಾ ಖುಷಿ ಆಗ್ತಾರೆ. ಈ ಕ್ರಾಸ್ ಗಳು ಕೆಲಸ ಮಾಡ್ತಿವೆ ಅಂತ ಅನ್ಕೋತಾರೆ. ಆದ್ರೆ ಇನ್ನೊಂದು ಕಡೆ ನಮಗೆ ನಕುಲನ್ನ ತೋರಿಸ್ತಾರೆ. ಈ ದೆವ್ವಗಳು ಈಗ ನಕುಲನ್ಗೆ ಕಾಣ್ತಿರುತ್ತೆ. ಆ ದೆವ್ವಗಳು ನಕುಲನ್ಗೆ ತುಂಬಾ ಭಯಪಡಿಸುತ್ತೆ. ಇದನ್ನ ನೋಡಿ ನಕುಲನ್ಗೆ ತುಂಬಾ ಭಯವಾಗುತ್ತೆ. ಅವನು ಬೆಳಗ್ಗೆ ಆದಾಗ ಆ ಕ್ರಾಸ್ ಗಳನ್ನ ತಗೊಂಡು ಹೋಗಿ ಖಾಜಾ ಮತ್ತು ಧನುಷ್ಗೆ ವಾಪಸ್ ಕೊಡ್ತಾನೆ ಮತ್ತು ಅವರಿಗೆ ನಿಮ್ಮ ಕ್ರಾಸ್ ನ ನೀವೇ ಇಟ್ಕೊಳ್ಳಿ, ಆ ದೆವ್ವಗಳು ತುಂಬಾ ಪವರ್ಫುಲ್ ಆಗಿದ್ದಾವೆ ಅಂತ ಹೇಳ್ತಾನೆ. ಆಮೇಲೆ ಅವರಿಗೆ ನೀವು ಈ ದೆವ್ವದ ಕಾಟದಿಂದ ಬದಕಬೇಕಂದ್ರೆ ಒಂದೇ ಆಪ್ಷನ್ ಇದೆ, ಆ ಕ್ರಾಸ್ ಗಳನ್ನ ಹೋಗಿ ಮತ್ತೆ ಗ್ರೇವ್ಯಾರ್ಡ್ ಅಲ್ಲಿ ವಾಪಸ್ ಇಟ್ಬಿಡಿ ಅಂತ ಹೇಳ್ತಾನೆ. ಆದ್ರೆ ಅವರು ನಕುಲನ್ಗೆ ಅದೇ ಪ್ರಾಬ್ಲಮ್ ಇದೆ, ಅಲ್ಲಿ ಸೆಕ್ಯೂರಿಟಿ ತುಂಬಾ ಟೈಟ್ ಆಗಿದೆ, ನಾವು ಅಲ್ಲಿಗೆ ಆ ಕ್ರಾಸ್ ನ ತಗೊಂಡು ಹೋಗಕ್ಕಾಗಲ್ಲ ಅಂತ ಹೇಳ್ತಾರೆ.
ಇದನ್ನ ಕೇಳಿ ನಕುಲನ್ ಅವರಿಗೆ ಇನ್ನೊಂದು ಆಪ್ಷನ್ ಇದೆ, ನಾವು ಹೋಗಿ ಫಾದರ್ ಹತ್ರ ಮಾತಾಡೋಣ ಮತ್ತು ಅವರಿಗೆ ನಡೆದ ಎಲ್ಲ ವಿಷಯನ ಹೇಳಿ ಆ ಕ್ರಾಸ್ ಗಳನ್ನ ವಾಪಸ್ ಕೊಡೋಣ ಅಂತ ಹೇಳ್ತಾನೆ. ಮತ್ತು ನಾನು ಇದರಲ್ಲಿ ನಿಮಗೆ ಹೆಲ್ಪ್ ಮಾಡ್ತೀನಿ, ನಡೀರಿ ಹೋಗೋಣ ಅಂತ ಹೇಳ್ತಾನೆ. ಈಗ ಇವರು ಮೂವರು ಫಾದರ್ ಹತ್ರ ಹೋಗ್ತಾರೆ ಮತ್ತು ಅವರಿಗೆ ನಡೆದ ಎಲ್ಲ ವಿಷಯನ ಹೇಳ್ತಾರೆ. ಇನ್ನು ನಾವು ಈ ಕ್ರಾಸ್ ನ ವಾಪಸ್ ಇಟ್ಬಿಡ್ತೀವಿ, ಆ ದೆವ್ವಗಳು ನಮ್ಮ ಹತ್ರ ಬರದಂಗೆ ಏನಾದ್ರು ಮಾಡಿ ಅಂತ ಹೇಳ್ತಾನೆ. ಆಗ ಫಾದರ್ ಅವರಿಗೆ ಹಾಗಾಗಲ್ಲ, ಯಾರು ಬೇಕೋ ಅವರು ಆ ಕ್ರಾಸ್ ನ ಮತ್ತೆ ಇಡೋಕ್ಕಾಗಲ್ಲ, ಯಾವಾಗ್ಲೂ ಸತ್ತವರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಒಬ್ಬರು ಆ ಕ್ರಾಸ್ ನ ಇಡಬೇಕು, ಆಗ ಮಾತ್ರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ನಕುಲನ್ ಫಾದರ್ಗೆ ಹಾಗಾದ್ರೆ ಆ ಸಮಾಧಿಗಳು ಯಾರ್ದು ಮತ್ತು ಅವರ ರಿಲೇಟಿವ್ಸ್ ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಆಗ ಫಾದರ್ ನನಗೆ ಅಷ್ಟೇನು ಗೊತ್ತಿಲ್ಲ, ಈ ಸಮಾಧಿಗಳು 3 ವರ್ಷ ಹಳೆಯದು, ಅವರ ರಿಲೇಟಿವ್ಸ್ ಇಂತ ಊರಲ್ಲಿ ಇರ್ತಾರೆ, ನೀವು ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾನೆ. ಈಗ ಸಿನಿಲಿಂದ ಚಾಕುಚನ್ ಅನ್ನೋ ಒಬ್ಬ ವ್ಯಕ್ತಿ ಕಡೆ ಶಿಫ್ಟ್ ಆಗುತ್ತೆ. ಇವನ ತಾಯಿ ಬೆಡ್ ಮೇಲೆ ಇರ್ತಾಳೆ. ಇವನ ತಾಯಿ ಇವನಿಗೆ ತುಂಬಾ ಬೈತಿರ್ತಾಳೆ, ನೀನು ತುಂಬಾ ಜನರ ಜೀವನವನ್ನ ಹಾಳು ಮಾಡಿದ್ದೀಯಾ, ನಿನ್ನ ಸಾವು ಕೂಡ ಒಳ್ಳೆ ರೀತಿ ಆಗಲ್ಲ, ನೀನು ನರಳಿ ಸಾಯ್ತೀಯಾ ಅಂತ ಹೇಳ್ತಿರ್ತಾಳೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಧನುಷ್, ಖಾಜಾ, ಪಿಂಕಿ ಮತ್ತು ನಕುಲನ್ ಅದೇ ಊರನ್ನ ಹುಡ್ಕೊಂಡು ಹೋಗ್ತಿರ್ತಾರೆ. ಇನ್ನು ಇವರು ದಾರಿಯಲ್ಲಿ ಬರ್ತಿದ್ದಾಗ ನಕುಲನ್ ಪಿಂಕಿ ಜೊತೆ ಫ್ಲರ್ಟ್ ಮಾಡ್ತಿರ್ತಾನೆ, ಆದ್ರೆ ಪಿಂಕಿ ಮಾತ್ರ ಅವನಲ್ಲಿ ಇಂಟ್ರೆಸ್ಟ್ ತೋರಿಸ್ತಿರಲ್ಲ. ಇನ್ನೊಂದು ವಿಷಯ ಏನಂದ್ರೆ ಪಿಂಕಿ ದೇವಭೂತಗಳನ್ನ ನಂಬ್ತಿರಲ್ಲ, ಆಕೆ ಕೇವಲ ಮೈಂಡ್ ಫ್ರೆಶ್ ಮಾಡೋಕೆ ಈ ಟ್ರಿಪ್ ಗೆ ಒಪ್ಕೊಂಡಿರ್ತಾಳೆ. ಇನ್ನು ರಾತ್ರಿ ಆದಾಗ ಇವರು 4 ಜನ ಇಡುಕಿ ಅನ್ನೋ ಒಂದು ಊರಿಗೆ ಬರ್ತಾರೆ. ಇಲ್ಲಿ ಪಿಂಕಿ ಒಂದು ವಿಲಾನ ಬುಕ್ ಮಾಡಿರ್ತಾಳೆ. ಇವರೆಲ್ಲ ಈಗ ತಮ್ಮ ತಮ್ಮ ರೂಮ್ ಒಳಗೆ ಹೋಗ್ತಾರೆ. ಪಿಂಕಿ ಕೂಡ ತನ್ನ ರೂಮ್ ಗೆ ಹೋಗ್ತಾಳೆ. ಈಕೆ ತನ್ನ ರೂಮ್ ಗೆ ಬಂದಾಗ ತನ್ನ ರೂಮ್ ಅಲ್ಲಿ ವಿಚಿತ್ರವಾದ ಸೌಂಡ್ ಕೇಳ್ತಿರುತ್ತೆ. ಆಕೆ ಕಿಟಕಿ ಕಡೆ ನೋಡಿದಾಗ ಆ ಕಿಟಕಿಲಿದ್ದ ಗಾಜ್ ಲೈಟ್ ಆಗಿ ಕ್ರ್ಯಾಕ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿ ಆಕೆ ತುಂಬಾ ಭಯ ಪಡ್ತಾಳೆ. ಆಕೆ ಜೋರಾಗಿ ಕೂಗ್ತಾಳೆ. ಈಗ ಅಲ್ಲಿ ಧನುಷ್ ಬರ್ತಾನೆ. ಆಕ್ಚುಲಿ ಪಿಂಕಿ ಸ್ವಲ್ಪ ಹೊತ್ತು ಮುಂಚೆ ಆ ದೆವ್ವಗಳನ್ನ ಬೈದಿರ್ತಾಳೆ, ಅದಕ್ಕೆ ಅವರು ಪಿಂಕಿಗೆ ಭಯ ಪಡಿಸಿರ್ತಾರೆ. ಇದನ್ನ ನೋಡಿ ಪಿಂಕಿಗೂ ಕೂಡ ಭಯವಾಗುತ್ತೆ. ಈಗ ಆಕೆ ದೆವ್ವಗಳನ್ನ ನಂಬ್ತಾಳೆ. ಇನ್ನು ರಾತ್ರಿ ಆದಾಗ ಇವರು ಭಯದಲ್ಲಿ ಒಂದೇ ಬೆಡ್ ಮೇಲೆ ಎಲ್ಲರೂ ಮಲ್ಕೋತಾರೆ. ಇನ್ನು ಬೆಳಗ್ಗೆ ಆದಾಗ ಈ 4 ಜನ ಆ ಸತ್ತ ವ್ಯಕ್ತಿಗಳ ಹೆಸರನ್ನ ಹೇಳಿ ಊರಲ್ಲಿ ಅವರ ಬಗ್ಗೆ ಕೇಳ್ತಿರ್ತಾರೆ. ಆಕ್ಚುಲಿ ಫಾದರ್ ಇವರಿಗೆ ಆ ವ್ಯಕ್ತಿಗಳ ಹೆಸರನ್ನ ಹೇಳಿರ್ತಾನೆ. ಅದೇ ಹೆಸರನ್ನ ಹೇಳಿ ಇವರು ಆ ಊರಲ್ಲಿ ಇವರ ಬಗ್ಗೆ ಎನ್ಕ್ವೈರಿ ಮಾಡ್ತಿರ್ತಾರೆ. ಆದ್ರೆ ಇವರಿಗೆ ಏನು ಇನ್ಫಾರ್ಮೇಶನ್ ಸಿಗಲ್ಲ, ಏಕೆಂದ್ರೆ 5 ಜನ ಸತ್ತು 30 ವರ್ಷ ಆಗಿರುತ್ತೆ. ಇನ್ನು ನಕುಲನ್ ವಿಚಿತ್ರವಾಗಿರ್ತಾನೆ. ಅವನು ಸಣ್ಣ ಮಕ್ಕಳಿಗೆ ಅವರ ಬಗ್ಗೆ ಕೇಳ್ತಿರ್ತಾನೆ. ಇನ್ನು ರಾತ್ರಿ ಆದಾಗ ಇವರು 4 ಜನ ಒಂದೇ ಕಡೆ ಇರ್ತಾರೆ. ಇಲ್ಲಿ ಪಿಂಕಿ ಧನುಷ್ಗೆ ಬೈತಾಳೆ, ನೀನು ಎಂತ ದರಿದ್ರ ವ್ಯಕ್ತಿ ಜೊತೆ ಫ್ರೆಂಡ್ಶಿಪ್ ಮಾಡಿದ್ಯಾ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಖಾಜಾಗೆ ಹರ್ಟ್ ಆಗುತ್ತೆ. ನಾನು ನಿಮಗೆ ಹೆಲ್ಪ್ ಮಾಡಲ್ಲ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ತಿರ್ತಾನೆ. ಇನ್ನು ಖಾಜಾ ಅಲ್ಲಿಂದ ಸ್ವಲ್ಪ ದೂರ ಬಂದಾಗ ಅಲ್ಲಿ ಅವನಿಗೆ ಆ 5 ಆತ್ಮಗಳು ಕಾಣುತ್ತೆ. ಇದನ್ನ ನೋಡಿ ಖಾಜಾಗೆ ಭಯವಾಗುತ್ತೆ. ಅವನು ಆ ದೆವ್ವಗಳಿಗೆ ಬೈತಾನೆ, ಆ 3 ಜನ ನಿಮ್ಮ ಬಗ್ಗೆ ಎನ್ಕ್ವೈರಿ ಮಾಡೋಕೆ ಆ ಕಡೆ ಹೋಗಿದ್ದಾರೆ, ನೀವು ಅವರ ಹಿಂದೆ ಹೋಗಿ, ನನ್ನ ಹಿಂದೆ ಅಲ್ಲ ಅಂತ ಹೇಳ್ತಾನೆ. ಆದ್ರೆ ಆ ದೆವ್ವಗಳು ಏನು ಮಾತಾಡದೆ ಸೈಡಿಗೆ ಸರಿತಾರೆ. ಆಗ ಅಲ್ಲಿ ಒಂದು ಪೋಸ್ಟರ್ ಇರುತ್ತೆ. ಅದು ಯಾವುದೋ ಹುಡುಗಿ ಮಿಸ್ ಆಗಿರೋ ಪೋಸ್ಟರ್ ಆಗಿರುತ್ತೆ. ಇದನ್ನ ನೋಡಿ ಖಾಜಾಗೆ ಒಂದು ಐಡಿಯಾ ಬರುತ್ತೆ. ಈಗ ಅವನು ಅಲ್ಲಿಂದ ಆ 3 ಜನರ ಹತ್ರ ಹೋಗ್ತಾನೆ ಮತ್ತು ಅವರಿಗೆ ತನ್ನ ಐಡಿಯಾ ಹೇಳ್ತಾನೆ. ನಾನು ಒಬ್ಬ ಆರ್ಟಿಸ್ಟ್, ನಾನು ಅವರ ಫೋಟೋನ ಡ್ರಾ ಮಾಡ್ತೀನಿ, ಏಕೆಂದ್ರೆ ಅವರು ನನಗೆ ಕಾಣ್ತಿದ್ದಾರೆ. ನಾವು ಆ ಫೋಟೋನ ಊರಲ್ಲಿ ಸ್ಟಿಕ್ ಮಾಡಿ ಅವರ ಬಗ್ಗೆ ಎನ್ಕ್ವೈರಿ ಮಾಡೋಣ ಅಂತ ಹೇಳ್ತಾನೆ. ಈಗ ಖಾಜಾ ಅವರ ಪೇಂಟಿಂಗ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ವಿಚಿತ್ರ ಏನಂದ್ರೆ ಆ ದೆವ್ವಗಳು ಯಾವಾಗ್ಲೂ ಡ್ಯಾನ್ಸ್ ಮಾಡ್ತಿರ್ತವೆ ಮತ್ತು ಅವರು ಕೇವಲ ಮೈಕಲ್ ಜಾಕ್ಸನ್ ಸಾಂಗಿಗೆ ಮಾತ್ರ ಡ್ಯಾನ್ಸ್ ಮಾಡ್ತಿರ್ತವೆ. ಇನ್ನು ಮಾರನೇ ದಿನ ಇವರು ಊರಲ್ಲಿ ಹೋಗಿ ಇವರ ಪೋಸ್ಟರ್ ಗಳನ್ನ ಅಂಟಿಸ್ತಾರೆ ಮತ್ತು ಅದರ ಕೆಳಗೆ ತಮ್ಮ ಫೋನ್ ನಂಬರ್ ಮತ್ತು ಅಡ್ರೆಸ್ ನ ಬರೆದಿರ್ತಾರೆ. ಯಾರಿಗಾದ್ರೂ ಇವರ ಬಗ್ಗೆ ಗೊತ್ತಾದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಬರ್ದಿರ್ತಾರೆ. ಇನ್ನು ಅದೇ ರಾತ್ರಿ ಚಾಕುಚನ್ ಅಲ್ಲಿಂದ ಹೋಗ್ತಿರ್ತಾನೆ. ಆಗ ಅವನು ಆ ಪೋಸ್ಟರ್ ಗಳನ್ನ ನೋಡ್ತಾನೆ. ಅದನ್ನು ನೋಡಿ ಅವನಿಗೆ ಶಾಕ್ ಆಗುತ್ತೆ. ಅವನು ಅದರಲ್ಲಿದ್ದ ನಂಬರ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಆ ನಂಬರ್ ಬಿಸಿ ಬರ್ತಿರುತ್ತೆ, ಯಾಕಂದ್ರೆ ಅದು ಖಾಜಾ ನಂಬರ್ ಆಗಿರುತ್ತೆ. ಯಾರೋ ಒಬ್ರು ಆ ನಂಬರ್ಗೆ ಯಾವಾಗ್ಲೂ ಕಾಲ್ ಮಾಡ್ತಿರ್ತಾರೆ. ಇನ್ನು ಅದೇ ರಾತ್ರಿ ಆ ಲಾಡ್ಜ್ ನಲ್ಲಿದ್ದ ಹುಡುಗ ಕೂಡ ಧನುಷ್ ನ ಹುಡ್ಕೊಂಡು ಬರ್ತಾನೆ, ಏಕೆಂದ್ರೆ ಧನುಷ್ ತನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಆ ಪೋಸ್ಟ್ ನ ಮಾಡಿರ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಇವರು ಮತ್ತೆ ಪೋಸ್ಟರ್ ನ ಅಣಿಸ್ತಿರ್ತಾರೆ. ಆಗ ಅಲ್ಲಿ ಒಬ್ಬ ಪೊಲೀಸ್ ಬರ್ತಾನೆ. ಈತ ಇವರನ್ನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾನೆ. ನೀವು ಯಾಕೆ ಇವರ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದೀರಿ, ಅಷ್ಟಕ್ಕೂ ಇವರು ಯಾವಾಗಿಂದ ಮಿಸ್ ಆಗಿದ್ದಾರೆ ಅಂತ ಕೇಳ್ತಾನೆ. ಆಗ ಧನುಷ್ ಪೊಲೀಸರಿಗೆ ಸುಳ್ಳು ಹೇಳ್ತಾನೆ, ಸರ್ ನಮ್ದೊಂದು ಡ್ಯಾನ್ಸ್ ಗ್ರೂಪ್ ಇದೆ. ಇನ್ನು ಈ ಪೋಸ್ಟರ್ ನಲ್ಲಿರೋ ವ್ಯಕ್ತಿಗಳ ಕೂಡ ಒಂದು ಡ್ಯಾನ್ಸ್ ಗ್ರೂಪ್ ಇದೆ. ಇವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಇವರ ಬಗ್ಗೆ ತುಂಬಾ ಕೇಳಿದ್ವಿ. ಇವರು 30 ವರ್ಷಗಳ ಹಿಂದೆ ಒಂದು ಡ್ಯಾನ್ಸ್ ಗ್ರೂಪ್ ನ ನಡೆಸ್ತಿದ್ರು. ಅದಕ್ಕೆ ನಾವು ಇವರ ಬಗ್ಗೆ ತಿಳ್ಕೊಳ್ಳೋಕೆ ಮತ್ತು ಇವರಿಂದ ಇನ್ಸ್ಪಿರೇಷನ್ ತಗೊಳ್ಳೋಕೆ ಇಲ್ಲಿಗೆ ಬಂದಿದ್ವಿ. ಆದ್ರೆ ಇವರು ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ಇವರ ಬಗ್ಗೆ ಪೋಸ್ಟರ್ ಹಾಕಿ ಹುಡುಕ್ತಾ ಇದೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ ಅವರ ಮಾತನ್ನ ನಂಬ್ತಾನೆ. ಅವನು ಅವರನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಇನ್ಸ್ಪೆಕ್ಟರ್ ಹತ್ರ ಒಬ್ಬ ಮಹಿಳೆ ಬರ್ತಾಳೆ. ಈಕೆ ಬಂದು ಚಾಕುಚನ್ ಬಗ್ಗೆ ಕಂಪ್ಲೇಂಟ್ ಕೊಡ್ತಾಳೆ. ಸರ್ ನನ್ನೊಂದು ಬಾರ್ ಇದೆ, ಆ ಚಾಕುಚನ್ ನನ್ನ ಬಾರ್ ನ ನಡ್ಸೋಕೆ ನನಗೆ ಕೊಡ್ತಾ ಇಲ್ಲ, ಯಾವತ್ತೂ ಬಂದು ಜಗಳ ಮಾಡ್ತಿರ್ತಾನೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ ಆಕೆ ಕೇಸನ್ನ ತಗೊಳ್ಳಲ್ಲ, ಯಾಕಂದ್ರೆ ಇನ್ಸ್ಪೆಕ್ಟರ್ ಕೂಡ ಚಾಕುಚನ್ ಕಡೆಯವನಾಗಿರ್ತಾನೆ. ಇನ್ನು ಇವರು ಮಾತಾಡ್ತಿದ್ದಾಗ ಇನ್ಸ್ಪೆಕ್ಟರ್ ಟೇಬಲ್ ಮೇಲೆ ಅದೇ ಪೋಸ್ಟರ್ ನ ಈ ಮಹಿಳೆ ನೋಡ್ತಾಳೆ. ಇದನ್ನ ನೋಡಿ ಆಕೆಗೆ ಶಾಕ್ ಆಗುತ್ತೆ. ಆಕೆ ತಕ್ಷಣ ಹೊರಗೆ ಬಂದು ಧನುಷ್ ಮತ್ತು ಅವನ ಟೀಮ್ ನ ಫಾಲೋ ಮಾಡ್ತಾಳೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅವರ ಜೀಪ್ ಅನ್ನ ಸ್ಟಾಪ್ ಮಾಡಿ ಅವರ ಹತ್ರ ಹೋಗ್ತಾಳೆ ಮತ್ತು ಅವರಿಗೆ ಈ 5 ಜನರ ಬಗ್ಗೆ ನನಗೆ ಗೊತ್ತು, ನಿಮಗೂ ಗೊತ್ತಾಗಬೇಕಿದ್ರೆ ನನ್ನ ಹಿಂದೆ ಬನ್ನಿ ಅಂತ ಹೇಳ್ತಾಳೆ. ಈಗ ಆ ಮಹಿಳೆ ಧನುಷ್ ಮತ್ತು ಅವನ ಟೀಮ್ ನ ತನ್ನ ಬಾರ್ ಹತ್ರ ಕರ್ಕೊಂಡು ಬರ್ತಾಳೆ. ಇಲ್ಲಿ ಆ 5 ಜನರ ಫೋಟೋಸ್ ಇರುತ್ತೆ. ಇನ್ನು 5 ಜನ ದೆವ್ವಗಳು ಕೂಡ ಇವರನ್ನ ಫಾಲೋ ಮಾಡ್ಕೊಂಡು ಇಲ್ಲಿಗೆ ಬರ್ತವೆ.
ಇಲ್ಲಿ ಆ ಮಹಿಳೆ ಧನುಷ್ಗೆ, ನನಗೆ ಆ ಟೀಮಲ್ಲಿದ್ದ 4 ಜನರ ಬಗ್ಗೆ ಚೆನ್ನಾಗಿ ಗೊತ್ತು, ಆದ್ರೆ ನನಗೆ ರಾಣಿ ಮರಿಯಾ ಬಗ್ಗೆ ಅಷ್ಟೇನೂ ಗೊತ್ತಿಲ್ಲ, ಏಕೆಂದ್ರೆ ಆ 4 ಜನ ಇಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಿದ್ರು ಅಂತ ಹೇಳ್ತಾಳೆ. ಆಕ್ಚುಲಿ ಯಾಕೋಬ್, ಪೌಲ್ ಮತ್ತು ಇಶಾಕರ್ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಇವರು ಚರ್ಚ್ ಅಲ್ಲಿ ಹಾಡಾಡ್ತಿರ್ತಾರೆ. ಆದ್ರೆ ಚಾಕೋಚನ್ ತನ್ನ ಇನ್ಫ್ಲೂಯೆನ್ಸ್ ನ ಉಪಯೋಗಿಸಿ ಅವರ ಮೇಲೆ ಬ್ಲೇಮ್ ಹಾಕಿ ಅವರನ್ನ ಚರ್ಚ್ ಇಂದ ಹೊರಗೆ ಹಾಕಿರ್ತಾನೆ. ಇನ್ನು ಅದೇ ಚರ್ಚ್ಗೆ ಈ ಮಹಿಳೆ ಕೂಡ ಹೋಗ್ತಿರ್ತಾಳೆ. ಆಕೆಗೆ ಅವರ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದಕ್ಕೆ ಆಕೆ ಅವರು ಚರ್ಚ್ ಇಂದ ಹೊರಗೆ ಬಂದಿದ್ದಾರೆ ಅಂತ ಗೊತ್ತಾದಾಗ ಅವರನ್ನ ತಮ್ಮ ಬಾರ್ಗೆ ಕರ್ಕೊಂಡು ಬರ್ತಾಳೆ ಮತ್ತು ಇಲ್ಲಿ ಅವರಿಗೆ ತಮ್ಮ ಬಾರಲ್ಲಿ ಹಾಡಾಡೋ ಕೆಲಸನ ಕೊಡ್ತಾಳೆ. ಇನ್ನು ಬಾರಲ್ಲಿ ಲೂಕಾ ಮತ್ತು ರಾಣಿಯನ್ನು ಇಬ್ಬರು ಸಿಂಗರ್ಸ್ ಇರ್ತಾರೆ. ಈಗ ಆ ಮೂವರು ಇವರ ಜೊತೆ ಸೇರ್ಕೊಂಡು ಬಾರಲ್ಲಿ ಹಾಡಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಈ ವಿಷಯ ಚಾಕೋಚನ್ಗೆ ಗೊತ್ತಾದಾಗ ಒಂದು ದಿನ ರಾತ್ರಿ ಅವನು ಅವರನ್ನ ತಡಿತಾನೆ ಮತ್ತು ಅವರಿಗೆ ತುಂಬಾ ಬೈತಾನೆ. ನಿಮ್ಮಿಂದಾಗಿ ಚರ್ಚ್ ಹೆಸರು ಕೆಡ್ತಿದೆ, ಅದಕ್ಕೆ ನೀವು ಬಾರಲ್ಲಿ ಸಿಂಗಿಂಗ್ ಮತ್ತು ಡ್ಯಾನ್ಸಿಂಗ್ ಮಾಡಬಾರ್ದು ಅಂತ ಹೇಳ್ತಾನೆ. ಆದ್ರೆ ಅವರಿಗೆ ಚಾಕೋಚನ್ ಬಗ್ಗೆ ಕೆಲವೊಂದು ವಿಷಯ ಗೊತ್ತಿರುತ್ತೆ. ಆಕ್ಚುಲಿ ಚಾಕೋಚನ್ ಚರ್ಚ್ ಇಂದ ಹಣ ಮತ್ತು ಕೆಲವು ಸಾಮಾನುಗಳನ್ನ ಕದ್ದಿರ್ತಾನೆ. ಅದಕ್ಕೆ ಅವರು ಚಾಕೋಚನ್ಗೆ ಎದುರಿಸ್ತಾರೆ. ನೀನು ನಮಗೆ ಅಡ್ಡ ಬಂದ್ರೆ ನಿನ್ನ ಸೀಕ್ರೆಟ್ ನ ನಾವು ಫಾದರ್ಗೆ ಹೇಳ್ಬಿಡ್ತೀವಿ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಈ 5 ಜನ ತಮ್ಮ ಪ್ರೋಗ್ರಾಮ್ ನ ಕಂಪ್ಲೀಟ್ ಮಾಡ್ಕೊಂಡು ಪಾರ್ಟಿ ಮಾಡೋಕೆ ಹಿಲ್ ಟಾಪ್ ರೆಸ್ಟೋರೆಂಟ್ ಗೆ ಹೋಗ್ತಾರೆ. ಇಲ್ಲಿ ಬಂದಾಗ ಇವರ ಆಕ್ಸಿಡೆಂಟ್ ಆಗುತ್ತೆ. ಈ ಆಕ್ಸಿಡೆಂಟ್ ನಲ್ಲಿ ಈ 5 ಜನರ ಡೆತ್ ಆಗುತ್ತೆ. ಆದ್ರೆ ಇವರು ಸತ್ ಮೇಲೆ ಚರ್ಚ್ನವರು ಇವರನ್ನ ತಮ್ಮ ಗ್ರೇವ್ ಯಾರ್ಡ್ ನಲ್ಲಿ ಹೂತಾಗಬಾರ್ದು ಅಂತ ಜಗಳ ಮಾಡ್ತಾರೆ. ಆಗ ಇವರ ಬಾಡಿಯನ್ನ ಕೊಚ್ಚಿ ಚರ್ಚ್ಗೆ ತಗೊಂಡೋಗಿ ಅಲ್ಲೇ ಮಣ್ಣು ಮಾಡಿರ್ತಾರೆ. ಈಗ ಇದನ್ನೆಲ್ಲ ಕೇಳಿ ಧನುಷ್ ಮತ್ತು ಅವರ ಟೀಮ್ ಹಾಗಾದ್ರೆ ಅವರು ನ್ಯಾಚುರಲ್ ಆಗಿ ಸತ್ತಿಲ್ಲ, ಅವರ ಕೊಲೆ ಆಗಿದೆ ಅಂತ ಅರ್ಥ ಮಾಡ್ಕೋತಾರೆ. ಇನ್ನು ಅದೇ ಟೈಮಲ್ಲಿ ಚಾಕೋಚನ್ ಆ ಮಹಿಳೆ ಹತ್ರ ಬರ್ತಾನೆ. ಈತ ಇಲ್ಲಿ ಬಂದು ಆ 4 ಜನರ ಬಗ್ಗೆ ಕೇಳ್ತಿರ್ತಾನೆ. ಇನ್ನು ಅದೇ ಟೈಮಲ್ಲಿ ಆ ಆತ್ಮಗಳು ಕೂಡ ಇದೇ ಕ್ಯಾಬಿನ್ ನಲ್ಲಿ ಇರ್ತವೆ. ಇನ್ನು ಆ ಟೈಮಲ್ಲಿ ಖಾಜಾ ಮತ್ತು ಧನುಷ್ಗೆ ಆತ್ಮಗಳು ಕಾಣ್ತಿರಲ್ಲ. ಆಗ ಖಾಜಾ ಧನುಷ್ಗೆ ಅವರ ಕೊಲೆ ಹಿಂದೆ ಈ ಮಹಿಳೆನೇ ಇರಬೇಕು, ಅದಕ್ಕೆ ಆತ್ಮಗಳು ಇಲ್ಲಿಗೆ ಬರ್ತಿಲ್ಲ ಅಂತ ಅನ್ಕೋತಾರೆ. ಈಗ ಭಯದಿಂದ ಇವರು ಅಲ್ಲಿಂದ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ನೋಡಿ ಚಾಕೋಚನ್ ಮತ್ತು ಆ ಮಹಿಳೆ ಕೂಡ ಇವರನ್ನ ಫಾಲೋ ಮಾಡ್ತಿರ್ತಾರೆ. ಇನ್ನು ದಾರಿಯಲ್ಲಿ ಪೊಲೀಸ್ ಚೆಕಿಂಗ್ ಕೂಡ ನಡೀತಿರುತ್ತೆ. ಪೊಲೀಸರು ಇವರನ್ನ ನೋಡಿ ಅವರು ಕೂಡ ಇವರನ್ನ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಧನುಷ್ ಅಲ್ಲಿಂದ ತನ್ನ ಊರಿಗೆ ವಾಪಸ್ ಬರ್ಬೇಕಂತ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಬೈ ಮಿಸ್ಟೇಕ್ಲಿ ಅವನು ಅದೇ ಹಿಲ್ ಟಾಪ್ ಗೆ ಹೋಗ್ತಾನೆ. ಇಲ್ಲಿ ಆ ಮಹಿಳೆ ಬರ್ತಾಳೆ. ಈಕೆ ಇವರನ್ನ ಗನ್ ಪಾಯಿಂಟ್ ನಲ್ಲಿ ತಗೊಂಡು, ಅಷ್ಟಕ್ಕೂ ನೀವು ಯಾರು, ಅವರ ಬಗ್ಗೆ ಯಾಕೆ ಎನ್ಕ್ವೈರಿ ಮಾಡ್ತಿದ್ದೀರಾ, ಈಗ ನೋಡಿದ್ರೆ ಯಾಕೆ ಓಡೋಗ್ತಿದ್ದೀರಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಅವರು ಈಗ ಆ ಮಹಿಳೆಗೆ ಎಲ್ಲಾ ನಿಜ ಹೇಳ್ತಾರೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಚಾಕೋಚನ್ ಕೂಡ ಬರ್ತಾನೆ. ಈತ ಬಂದು ಇಲ್ಲಿವರೆಗೆ ಆ 5 ಜನರನ್ನ ಕೊಂದಿದ್ದು ನಾನೇ. ಆ 5 ಜನ ಕಾರಲ್ಲಿದ್ದಾಗ ನಾನು ಅವರಿಗೆ ಹಿಂದೆಯಿಂದ ಡಿಕ್ಕಿ ಹೊಡೆದೆ, ಅವರು ಗುಡ್ಡದಿಂದ ಕೆಳಗೆ ಬಿದ್ದು ಸತ್ತೋದ್ರು ಅಂತ ಹೇಳ್ತಾನೆ. ಇನ್ನು ಇಲ್ಲಿವರೆಗೆ ನಾನು ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೀನಿ, ಯಾಕಂದ್ರೆ ಈ ಮಹಿಳೆ ನನ್ನ ಬಿಸ್ನೆಸ್ ಗೆ ಅಡ್ಡ ಬರ್ತಿದ್ದಾಳೆ. ಇನ್ನು ನೀವು ಕೂಡ 5 ಜನರನ್ನ ಹುಡುಕ್ತಾ ಇದ್ರಿ, ಅದಕ್ಕೆ ನಿಮ್ಮನ್ನ ಮುಗಿಸೋದೆ ಕರೆಕ್ಟ್ ಅಂತ ಹೇಳ್ತಾನೆ. ಈಗ ಅವನು ಗನ್ ತಗೊಂಡು ಅವರನ್ನ ಶೂಟ್ ಮಾಡೋದ್ರಲ್ಲಿರ್ತಾನೆ. ಆಗ ಅಚಾನಕ್ ಆಗಿ ಆ 5 ಆತ್ಮಗಳು ಧನುಷ್ ಬಾಡೊಳಗೆ ಹೋಗುತ್ತೆ ಮತ್ತು ಅವರು ಚಾಕೋಚನ್ನ ತುಂಬಾ ಹೊಡಿತಾರೆ. ಇವರು ಇಲ್ಲಿ ಫೈಟ್ ಮಾಡ್ತಿದ್ದಾಗ ಪೊಲೀಸರು ಕೂಡ ಇಲ್ಲಿಗೆ ಬರ್ತಾರೆ. ಇವರ ಜೀಪ್ ಬೇಕ್ ಫೇಲ್ ಆಗಿರುತ್ತೆ. ಆ ಪೊಲೀಸ್ ಹೋಗಿ ಚಾಕೋಚನ್ನ ಗುದ್ಬಿಡ್ತಾನೆ. ಈಗ ಚಾಕೋಚನ್ ಅದೇ ಗುಡ್ಡದಿಂದ ಕೆಳಗೆ ಬಿದ್ದು ಸತ್ತೋಗ್ತಾನೆ. ಈಗ ಚಾಕೋಚನ್ ಸತ್ತ ತಕ್ಷಣ ಆತ್ಮಗಳು ಕೂಡ ಮಾಯವಾಗುತ್ತೆ, ಅಂದ್ರೆ ಅವರಿಗೆ ಮುಕ್ತಿ ಸಿಕ್ಕಿರುತ್ತೆ. ಆಮೇಲೆ ಇವರು ಆ 4 ಜನರ ಸಂಬಂಧಿಕರನ್ನ ಹಿಡಿದು ಆ ಕ್ರಾಸ್ ನ ತಗೊಂಡು ಹೋಗಿ ಸಮಾಧಿ ಹತ್ರ ಫಿಕ್ಸ್ ಮಾಡ್ತಾರೆ. ಇದರಿಂದ ಆ 4 ಜನರ ಆತ್ಮಕ್ಕೆ ಮುಕ್ತಿ ಸಿಕ್ಕಿರುತ್ತೆ. ಆದ್ರೆ ರಾಣಿ ಮೇರಿ ರಿಲೇಟಿವ್ಸ್ ಇನ್ನೂ ಸಿಕ್ಕಿರಲ್ಲ. ಅದಕ್ಕೆ ಆಕೆ ಮತ್ತೆ ಖಾಜಾ ಮತ್ತು ಧನುಷ್ಗೆ ಕಾಣ್ತಿರ್ತಾಳೆ. ಈಗ ಇವರು ರಾಣಿ ಮೇರಿಗೆ ಮುಕ್ತಿ ಕೊಡಿಸ್ಬೇಕಂತ ಮತ್ತೆ ಆಕೆ ರಿಲೇಟಿವ್ಸ್ ನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.